ಸರ್, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಸಾಕಷ್ಟು ಬರ ಇದೆ. ಬರ ಉಸ್ತುವಾರಿ ಸಚಿವರು ನಿಲ್ಲಿಸಿದ್ರೆ ಇದುವರೆಗೂ ಬಂದಿದ್ದಾವೆ. ನೋಡೋಣ, ಇಲ್ಲಿ ಸರ್ಕಾರ ಅಂದ್ರೆ ಬರೀ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಪ್ರತಿಪಕ್ಷ. ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿಗಳು 3 ಜನ. ನಾನು ಒಂದು ನಿಮಿಷ ಹೇಳ್ತೀನಿ ಅಣ್ಣ, ಹೇಳ್ತೀನಿ. ಪ್ರತಿಪಕ್ಷ ನೀವು ಕೇಳಿದ ಉತ್ತರ ಕೊಡಕ್ ಬಿಡ್ರಪ್ಪ ದಯಮಾಡಿ. ನೀವೇ ಪ್ರತಿಪಕ್ಷ ನಾಯಕರಾಗ್ಬಿಟ್ರೆ ನಾವೇನು ಉತ್ತರ ಕೊಡ್ತೀನಿ. ಮಧು, ಈಗ ನಾಳೆ ಜಿಲ್ಲಾಧ್ಯಕ್ಷರು 3 ಜನ ಪ್ರಧಾನ ಕಾರ್ಯದರ್ಶಿ, ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು, ನಾವೆಲ್ಲರೂ ಬರಗಾಲ, ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ, ಹರಿಯಾಣ ಎಲ್ಲ ಕಡೆ ಅಧಿಕೃತ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನ ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ತಂಡಗಳಾಗಿದೆ. ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲಿ ಉಸ್ತುವಾರಿ ಸಚಿವರು, ಆ ಸಚಿವರು, ಮುಖ್ಯಮಂತ್ರಿ ಅಲ್ಲ, ಟೋಟಲಿ ಸರ್ಕಾರ ವಿಫಲವಾಗಿದೆ. ಸರ್ಕಾರ ವಿಫಲ ಅಂದ್ರೆ ಸರ್ಕಾರ ಅಂದ್ರೆ ಯಾರು? ಬರೀ ಸರ್ಕಾರಿ ಅಧಿಕಾರಿಗಳ ಮುಖ್ಯಮಂತ್ರಿ ಒಳಗೊಂಡಂತೆ ಬೇರೆ ಜಿಲ್ಲೆಗಳಲ್ಲಿ ಸಚಿವರು ನನ್ನ ಪ್ರಶ್ನೆ ನೀವು ಅರ್ಥ ಮಾಡ್ಕೊಂತಲ್ಲ. ಮಾಜಿ ಸಚಿವ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದೀನಿ. ಜನರ ನಾಡಿ ಮಿಡಿತ ಗೊತ್ತಿದೆ. ರಾಜ್ಯದಲ್ಲಿ ರಾಜ್ಯ ಇರ್ಬೋದು, ಜಿಲ್ಲೆ ಅರ್ಥ ಮಾಡ್ಕೊಳ್ಳ. ನಾನು ಯಾರು ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ರಾಜ್ಯದಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಒಳಗೊಂಡಂತೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ. ನಾನು ಹೇಳೋದು ಮಲ್ಲಿಕಾರ್ಜುನ್ ಅವರಿಗೆ ಈ ಜಿಲ್ಲೆಯ ಬರ ಅಧ್ಯಯನದ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಯಾವುದೇ ಸಚಿವರು ಹೆಸರು ಹೇಳಿ ಇಚ್ಛೆ ಪಡಲ್ಲ, ನನಗೆ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದೆ. ನಾನು ಹೇಳೋದು ಇಡೀ ರಾಜ್ಯದಲ್ಲಿ, ಜಿಲ್ಲೆ ಇರ್ಬೋದು, ಇಡೀ ರಾಜ್ಯ, ಕರ್ನಾಟಕ ರಾಜ್ಯ, ದಾವಣಗೆರೆ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರ ಟೋಟಲಿ ಉಸ್ತುವಾರಿ ಸಚಿವ ಯಾರೇ ಸಚಿವರು ಇರ್ಬೋದು, ಅವರು ಕೇಳಲ್ಲ. ಟೋಟಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಕೇವಲ ಅವರು ಸೀಮಿತ ಯಾರಕ್ಕಾಗಿದ್ದಾರೆ? ಅವರ ಅಧಿಕಾರಕ್ಕೋಸ್ಕರ ಸೀಮಿತ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಈಗಾಗಲೇ ಬರದ ಬಗ್ಗೆ ಹೋರಾಟ ಮಾಡಿದ್ವಿ, ವೀಕ್ಷಣೆ ಮಾಡಿದ್ವಿ. ಮುಂದಿನ ಮಾಡಲು ದೊಡ್ಡ ಹೋರಾಟ. ಈಗ ಮೊದಲನೇ ಆದ್ಯತೆ ಏನು? ವಾಲ್ಮೀಕಿ ನಿಗಮದ ಹಗರಣ ಇದಕ್ಕೆ ಆದ್ಯತೆ ಕೊಡಬೇಕಂತ ಹೇಳಿದ್ರೆ ಬಡವ ಮನೆಯಾಗಿದೆ. ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯವ್ರನ್ನ ವಿಶ್ವಾಸ ತಗೊಂತಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿ ನಿನ್ನೆ ದಿವಸ ಖಾತೆಗಳನ್ನು ಹಣಸಾಸ ಮಾಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ವಿರೋಧಿ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಒಂದ್ ಕಡೆ ಬರಗಾಲ ಇದೆ, ಆ ಭೀಕರ ಬರಗಾಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವರು 2 ತಿಂಗಳು ಡೆಲ್ಲಿಗೆ ಹೋಗೋದ್ರಲ್ಲೇ ಸಮಯ ಹರಣ ಮಾಡಿದ್ರು. ನಾವು ಹೇಳ್ತಿದ್ದೀವಿ, ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳು, ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಇದಕ್ಕೆ ಆದ್ಯತೆ ಕೊಡ್ರಿ. ಸುಮಾರು ರಾಜ್ಯದಲ್ಲಿ 18 ಲಕ್ಷಕ್ಕೆ ಹೆಚ್ಚು ಜನರಿಗೆ ಅಂಗವಿಕಲರು, ವಿಧವಾ ಸಂದೇಶ ಸುರಕ್ಷಾ ವೇತನ ಸೇರಿ ಅವರು ಪರದಾಡ್ತಾ ಇದ್ದಾರೆ. ನಾವು ಈ ಸರ್ಕಾರ ರಾಜ್ಯದಲ್ಲಿ ಯಾವ ಸಂದರ್ಭದಲ್ಲಿ ಪತ್ರ ಹೇಳಕ್ಕಲ್ಲ, ಕಚ್ಚಾಟ ಪ್ರಾರಂಭ ಆಗಿದೆ. ಶಾಸಕರ ಅಸಮಾಧಾನಗಳು, ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಒಂದು ಒಳ್ಳೆ ಬೇಗುದಿದೆ. ನಮಗೆ
ವಿಶ್ವಾಸ ಇದೆ. ಇದು ನನ್ನ ಮಾತಲ್ಲ, ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರಾಮರಾಜ್ಯಭಾರ ಆಗಿತ್ತು, ಇದು ಭ್ರಷ್ಟರ ರಾಜ್ಯಭಾರ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟರನ್ನು ಭೇಟಿಯಾಡಿ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ಬಾಯಲ್ಲಿ ಬರ್ತಾ ಇದೆ. ಬಹುಶಃ ಆಂತರಿಕ ಕಚ್ಚಾಟದ ಸರ್ಕಾರ ಸೂರ್ಯಚಂದ್ರ ಎಷ್ಟು ಸಜ್ಜನೋ ಇದು ಇನ್ನು 1.5 ವರ್ಷ ಇರಲ್ಲ, ಈ ಅವಧಿ 1.5 ವರ್ಷ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಚುನಾಯಿತ ಸರ್ಕಾರ 5 ವರ್ಷ ಆಡಳಿತ ಮಾಡಲಿ, ನಮ್ದೇನು ತಕರಾರಿಲ್ಲ. ಆದರೆ ಆಂತರಿಕ ಕಚ್ಚಾಟದಿಂದ ಸರ್ಕಾರ ನೂರು ಪತನ ಆಗುತ್ತೆ. ಬಹಳಷ್ಟು ಜನ ನರೇಂದ್ರ ಮೋದಿ ಅವರ ನಾಯಕತ್ವ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನ, ಇಡೀ ರಾಜ್ಯದ ಪ್ರವಾಸ ಬಂದರೆ ಈ ಸರ್ಕಾರ ಪತನ ಆಗುತ್ತೆ. ಸೂರ್ಯಚಂದ್ರ ಸತ್ತನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2028 ಅಧಿಕಾರಕ್ಕೆ ಬರುತ್ತೆ. ಧನ್ಯವಾದಗಳು.